Good morning, students. Welcome to Business Studies class. This class I am going to explain merits and demerits of sole trading concern. So, before commencing this class, we have once again glanced our previous class topics. That is, in our previous class, what we discussed, my dear students. So, features of sole trading concern. ಹೌದಾ ಏನು ಏಕ ವ್ಯಕ್ತಿ ಸಂಸ್ಥೆಯ ಗುಣಲಕ್ಷಣಗಳನ್ನು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ರೆ. ಸೊ ಫಸ್ಟ್ಲಿ ವಾಟ್ ಯು ಮೀನ್ ಬೈ ಸೋಲ್ ಟ್ರೇಡಿಂಗ್ ಕನ್ಸರ್ನ್? A sole trading concern is a form of business organization which is to be owned, managed and controlled by an individual who is the recipient of all profits and bearer of all the risk, right? That means ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ ಎಂದರೆ ಎಲ್ಲಾ ಲಾಭಗಳ ಸ್ವೀಕರ್ತ ಮತ್ತೆ ಎಲ್ಲಾ ನಷ್ಟ ಭಯಗಳ ಧಾರಕ ಹಾಗೂ ಸಂಸ್ಥೆಯ ನಿರ್ವಹಣೆ ನಿಯಂತ್ರಣ ಮತ್ತು ಮಾಲೀಕತ್ವವನ್ನು ಒಬ್ಬನೇ ಜವಾಬ್ದಾರನಾಗಿರುತ್ತಾನೆ. ಇಂತಹ ಒಂದು ಸಂಸ್ಥೆಗಳಿಗೆ ನಾವೇನಂತ ಕರಿತೀವಿ? ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ ಅಂತ ಕರಿತೀವಿ ಸ್ಟೂಡೆಂಟ್. ಹೌದಾ? ಅಂದ್ರೆ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಫ್ಯೂಚರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಇನ್ ದಿಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಮೆರಿಟ್ಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್. Merits are advantages of sole trading concern, my dear student. So here ಮೆರಿಟ್ಸ್ ಅಂದ್ರೆ ಏನು? ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯ ಅನುಕೂಲ ಅಥವಾ ಅನಾನುಕೂಲ. ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯ ಅನುಕೂಲ ಮತ್ತು ಅಥವಾ ಅನಾನುಕೂಲಗಳು. ಫಸ್ಟ್ ನೋಡ್ಕೊಳ್ಳೋಣ, ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ ಅನುಕೂಲಗಳು ಯಾವುವು ಅಂತ. ಫಸ್ಟ್ ವಿ ನೋ what are the advantages of sole trading concern. What are the advantages or merits of sole trading concern? The first one is, my dear students, the first feature is, the first advantage, quick decision making. Quick decision making, in ಕನ್ನಡ ಶೀಘ್ರ ನಿರ್ಣಯ ಕೈಗೊಳ್ಳುವಿಕೆ. ಕ್ವಿಕ್ ಡಿಸಿಷನ್ ಮೇಕಿಂಗ್ ಅಥವಾ ಶೀಘ್ರ ನಿರ್ಣಯ ಕೈಗೊಳ್ಳುವಿಕೆ ಏನಪ್ಪಾ ಹಾಗಂದ್ರೆ ಇದು ಒಂದು ನಮ್ಗೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯ ಒಂದು ಅಡ್ವಾಂಟೇಜ್, ಒಂದು ಅನುಕೂಲ ಏನಪ್ಪಾ ಅಂದ್ರೆ, the first one is quick decision making, students. Quick decision making. Under that, the first here, the sole proprietor enjoys considerable degree of freedom in making business decisions. Further, the decision making is prompt because there is no need to consult others. ಅಂದ್ರೆ ಏನು? ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯಲ್ಲಿ ಒಬ್ಬನೇ ವ್ಯಕ್ತಿ ಆಡಳಿತ ವ್ಯವಸ್ಥಾಪಕ ಮತ್ತು ನಿಯಂತ್ರಕನಾಗಿರುವುದರಿಂದ ಅವನು ಮೂರನೇ ವ್ಯಕ್ತಿಯ ಜೊತೆ ಚರ್ಚಿಸದೆ ತಾನೇ ತಕ್ಷಣ ನಿರ್ಣಯ ಕೈಗೊಳ್ಳಬಹುದು. ಡಿಸಿಷನ್ ಅಂದ್ರೆ ಏನು? ನಿರ್ಣಯ ಅಲ್ವಾ? ಸೊ ಕ್ವಿಕ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಆ ಸೋಲ್ ಪ್ರೊಪ್ರೈಟರ್ ಎಂಜಾಯ್ಸ್ ಕನ್ಸಿಡರಬಲ್ ಡಿಗ್ರಿ ಆಫ್ ಫ್ರೀಡಮ್ ಇನ್ ಮೇಕಿಂಗ್ ಬಿಸ್ನೆಸ್ ಡಿಸಿಷನ್. ಅಂದ್ರೆ ಏನು? ಎಲ್ಲ ಒಂದು ಡಿಸಿಷನ್ ನ ಅವನೇ ತಗೋಬಹುದು. ಯಾರು? ಆ ಸೋಲ್ ಪ್ರೊಪ್ರೈಟರ್ is a person who is managing, controlling and administrating the business organization, right? That person we will going to call it as ಸೋಲ್ ಟ್ರೇಡರ್ ಅಂತ ಕರಿತೀವಿ. ಯಾವೊಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಆ ಸಂಸ್ಥೆಯ ಲಾಭಗಳ ಸ್ವೀಕರ್ತ ಅವನೇ ಆಗಿರ್ತಾನೆ, ನಷ್ಟಗಳ ಭಯಧಾರಕ ಅವನೇ ಆಗಿರ್ತಾನೆ, ನಿಯಂತ್ರಣ ಅವನೇ ಮಾಡ್ತಾನೆ. ಸೊ ಅದಕ್ಕಾಗಿ ಎಲ್ಲಾ ಒಂದು ಸಂಪೂರ್ಣ ಜವಾಬ್ದಾರಿಯನ್ನ ಯಾರು ತಗೋತಾರೋ ಆ ಒಬ್ಬ ಪರ್ಸನ್ ನಾವೇನಂತ ಕರಿತೀವಿ? ಏಕ ವ್ಯಕ್ತಿ ವ್ಯಾಪಾರಸ್ಥ ಅಂತ ಕರಿತೀವಿ ಅಲ್ವಾ? ಅಂದೇ ಆಗಿದ್ದಾಗ ಅವನೇ ಇಲ್ಲಿ ಎಲ್ಲಾ ಒಂದು ಶೀಘ್ರ ನಿರ್ಣಯ ಕೈಗೊಳ್ಳೋದು. ಅಂದ್ರೆ ಏನು? ಕಂಪನಿಯಲ್ಲಿ ಏನೇ ಒಂದು ಮೀನ್ಸ್ ಅವನ ವ್ಯಾಪಾರ ಸಂಸ್ಥೆಯಲ್ಲಿ ಏನೋ ಒಂದು ತೊಂದರೆ ಆದ್ರೂ, ಏನೋ ಒಂದು ನಿರ್ಣಯ ತಗೋಬೇಕಾಗಿದ್ರು ಕೂಡ ಎಲ್ಲ ಅವನೇ ಕಂಟ್ರೋಲ್ ಮಾಡೋದಲ್ವಾ, ಅವನೇ ನಿಯಂತ್ರಣ ಮಾಡ್ತಿರೋವಾಗ ಸೊ ಅವನೇ ಎಲ್ಲದನ್ನು ಕೂಡ ಅಲ್ಲಿ ನೋಡ್ಕೋಬಹುದು ಸ್ಟೂಡೆಂಟ್ಸ್. ಅಂದ್ರೆ ಏನು? ಹಿಯರ್ a sole trader ಕಂಟ್ರೋಲಿಂಗ್, ಮ್ಯಾನೇಜಿಂಗ್ ಅಂಡ್ ಓನ್ಡ್ ಬೈ ಬಿಸ್ನೆಸ್ ಆರ್ಗನೈಸೇಷನ್ ಅಂಡ್ ರೈಟ್. ಅಂದ್ರೆ ಅವನೇ ಎಲ್ಲ ಮಾಡೋದ್ರಿಂದ ಕ್ವಿಕ್ ಡಿಸಿಷನ್ ಮೇಕಿಂಗ್ ಅವನೇ ಈಸಿಯಾಗಿ ತಗೋಬಹುದು. ಮೂರನೇ ವ್ಯಕ್ತಿ ಸ್ವಲ್ಪ ಬೇರೆಯವರಿಗೆ ವೆಯ್ಟ್ ಮಾಡದೆ ಅವನೇ ಒಂದು ಡಿಸಿಷನ್ ತಗೊಳ್ಳೋದು ಸ್ಟೂಡೆಂಟ್ಸ್. ದಿಸ್ ಇಸ್ ದ ಫಸ್ಟ್ ಅಡ್ವಾಂಟೇಜ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಸ್ಟೂಡೆಂಟ್ಸ್. And the second advantage is confidentiality of information. The second advantage is confidentiality of information. ಅಂದ್ರೆ ಎರಡನೇ ಒಂದು ನಮ್ಮ ಅನುಕೂಲ ಏನಪ್ಪಾ ಅಂದ್ರೆ ಮಾಹಿತಿಗಳ ಗೌಪ್ಯತೆ ಅಂತ. ಹೌದು, ಇಲ್ಲಿ ಆ ಸೋಲ್ ಟ್ರೇಡಿಂಗ್ A sole decision-making authority enables the proprietor to keep all the information related to business operations
confidential and maintain secrecy. A sole trader is also not bound by law to publish firm's accounts. That means ವ್ಯವಹಾರ ಬಗ್ಗೆ ಮೂರನೇ ವ್ಯಕ್ತಿಯ ಜೊತೆ ಚರ್ಚಿಸದೆ ಸ್ವಂತ ನಿರ್ಣಯವನ್ನು ಕೈಗೊಳ್ಳುವುದರಿಂದ ವ್ಯವಹಾರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಗೋಪ್ಯವಾಗಿಡಲು ಸಾಧ್ಯವಾಗುತ್ತದೆ. ಅಂದ್ರೆ ಏನು, ಇಲ್ಲಿ ಕಾನ್ಫಿಡೆನ್ಶಿಯಾಲಿಟಿ ಅಂದ್ರೆ ಏನು ಗೊತ್ತಾ, ಮಾಹಿತಿಗಳ ಗೋಪ್ಯತೆ ಅಂತ. ಅಲ್ಲಿ ಏನೊಂದು ಇನ್ಫಾರ್ಮೇಶನ್ ಆಗ್ತಿದೆ, ಲೈಕ್ ಪ್ರಾಫಿಟ್ ಬರ್ತಿದ್ಯಾ, ಲಾಸ್ ಬರ್ತಿದ್ಯಾ, ಇನ್ನೇನೊಂದು ಪ್ರಾಬ್ಲಮ್ ಆದ್ರೂ ಕೂಡ ಆ ಸೋಲ್ ಟ್ರೇಡರ್ ಏನ್ ಮಾಡ್ತಾನೆ, ಅದನ್ನ ಪಬ್ಲಿಷ್ ಮಾಡದೆ ಬೇರೆಯವ್ರಿಗೆ ಹೇಳದೆ ಅದನ್ನ ಗೋಪ್ಯವಾಗಿ ಇಟ್ಕೋಬಹುದು. ಕಾನ್ಫಿಡೆನ್ಶಿಯಲ್ ಆಗಿ ಇನ್ಫಾರ್ಮೇಶನ್ ನಾವು ಅವನಲ್ಲಿ ಇಟ್ಕೋಬಹುದು. ಅಂದ್ರೆ ಏನು, ಮೂರನೇ ವ್ಯಕ್ತಿಗೆ ಏನೋ ಒಂದು ವಿಷಯ ಇಲ್ಲಿ ಗೊತ್ತಾಗೋದಿಲ್ಲ. ಸೊ ಆ ಸೋಲ್ ಡಿಸಿಷನ್ ಅಂದ್ರೆ ಏನು, ಸೋಲ್ ಟ್ರೇಡರ್ ಡಿಸಿಷನ್ ತಗೊಳ್ಳೋದ್ರಲ್ಲಿ ಎಲ್ಲ ಒಂದು ಇನ್ಫಾರ್ಮೇಶನ್ ಅವನೇ ಇಟ್ಕೋಬಹುದು. ಲೈಕ್ ಬೇರೆಯವ್ರಿಗೆ ಹೇಳದೆ ಸ್ವಂತ ನಿರ್ಣಯವನ್ನ ತಗೋತಾರಲ್ವಾ, ಆ ನಿರ್ಣಯವನ್ನ ಬೇರೆಯವ್ರ ಜೊತೆ ಅವನು ಡಿಸ್ಕಸ್ ಮಾಡದೆ ಆ ನಿರ್ಣಯವನ್ನು ಅವನೇ ಸ್ವಂತವಾಗಿ ಕೈಗೊಳ್ತಾನೆ. ಜೊತೆಗೆ ಅಂತ ಒಂದು ನಿರ್ಣಯಗಳನ್ನ ಅವನು ಬೇರೆ ಯಾರ ಜೊತೆ ಕೂಡ ಅವನು ಡಿಸ್ಕ್ಲೋಸ್ ಮಾಡೋದಿಲ್ಲ, ಲೈಕ್ ಅವನು ಬೇರೆ ಯಾರ ಜೊತೆ ಹೇಳೋದಿಲ್ಲ. ಅದನ್ನ ನಾವೇನಂತ ಕರಿತೀವಿ, ಮಾಹಿತಿಗಳ ಗೋಪ್ಯತೆ, ಇನ್ಫಾರ್ಮೇಶನ್ ನ ಕಾನ್ಫಿಡೆನ್ಶಿಯಲ್ ಆಗಿ ಇಟ್ಕೋತಾರೆ ಯಾರು, ಆ ಸೋಲ್ ಟ್ರೇಡರ್ ಅಥವಾ ಏಕ ವ್ಯಕ್ತಿ ಮಾಲೀಕತ್ವ. ರೈಟ್. ಸೊ ದಿಸ್ ಇಸ್ ದ ಸೆಕೆಂಡ್ ಅಡ್ವಾಂಟೇಜಸ್ ಆಫ್ ಆ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಅಂದ್ರೆ ಇದು ಎರಡನೇ ಒಂದು ಅನುಕೂಲ ಆಗಿರುತ್ತೆ ನಮ್ಮ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಗೆ ಅಲ್ವಾ. ಏನು ಇನ್ಫಾರ್ಮೇಶನ್ ಏನೇ ಒಂದು ಮಾಹಿತಿಗಳನ್ನ ಗೋಪ್ಯವಾಗಿ ಅಂದ್ರೆ ಯಾರಿಗೂ ಹೇಳದೆ ಅವನಲ್ಲೇ ಒಂದು ಇನ್ಫಾರ್ಮೇಶನ್ ಇಟ್ಕೋಬಹುದು, ಕಾನ್ಫಿಡೆನ್ಶಿಯಲ್ ಆಗಿ ಇನ್ಫಾರ್ಮೇಶನ್ ಸೀಕ್ರೆಟ್ ಮಾಡಬಹುದು ಯಾರು, ಆ ಸೋಲ್ ಟ್ರೇಡರ್. ಹಾಗೇನಾಗುತ್ತೆ, ಕಂಪನಿಯಲ್ಲಿ ಏನೇನು ಪ್ರಾಬ್ಲಮ್ಸ್ ಅದು ಗೊತ್ತಾಗೋದಿಲ್ಲ, ಪ್ರಾಫಿಟ್ ಆದ್ರೂ ಗೊತ್ತಾಗೋದಿಲ್ಲ, ಇನ್ಫಾರ್ಮೇಶನ್ ಅದು ಯಾರಿಗೂ ಲೀಕೇಜ್ ಆಗೋದಿಲ್ಲ. ಸೊ ಈಸಿಯಾಗಿ ಅವನು ತನ್ನ ಒಂದು ಗುರಿನ ಮುಟ್ಬೋದು ಸ್ಟೂಡೆಂಟ್ಸ್. ಅಂಡ್ ಥರ್ಡ್ ಒನ್ ಈಸ್ third advantage is the third merits of in our sole trading concern, that is direct incentive. Direct incentive in Kannada ನೇರ ಉತ್ತೇಜನ ಸ್ಟೂಡೆಂಟ್ಸ್, ನೇರ ಉತ್ತೇಜನ. And here what is direct incentive, my dear students? Listen, a sole proprietor directly reaps the benefit of his her efforts. Is he her she is the sole recipient of all the profits. There is no arising of sharing of profits because he or she is the single owner. This provides maximum incentive to the sole trader to work hard. ಅಂದ್ರೆ ಏನಪ್ಪಾ ಅಂದ್ರೆ, ವ್ಯವಹಾರ ಲಾಭವನ್ನ ಮೂರನೇ ವ್ಯಕ್ತಿಗಳ ಜೊತೆಗೆ ಹಂಚಿಕೊಳ್ಳುವ ಅವಶ್ಯಕತೆ ಇಲ್ಲದಿರುವುದರಿಂದ ನೇರವಾಗಿ ಇದರ ಲಾಭವನ್ನು ಮಾಲೀಕನೇ ಅನುಭವಿಸುತ್ತಾನೆ. ಇದು ಮಾಲೀಕನ ಉತ್ತೇಜನದಿಂದ ಕಾರ್ಯನಿರ್ವಹಿಸಲು ಅವನಲ್ಲಿ ಅಧಿಕ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಹೌದಾ, ಅಂದ್ರೆ ಡೈರೆಕ್ಟ್ ಮೋಟಿವ್. ಈಗ ಸೋಲ್ ಪ್ರೊಪ್ರೈಟರ್ ಏನ್ ಮಾಡ್ತಿದ್ದಾನೆ, ಬಿಸ್ನೆಸ್ ನ ಮಾಡ್ತಿದ್ದಾನೆ ಅಂದಾಗ ಏನೇ ಒಂದು ಪ್ರಾಫಿಟ್ ಬಂದ್ರೆ ಎಲ್ಲಾನು ಅವನಿಗೆ ಬರುವಂತದ್ದು. ಯಾಕೆಂದ್ರೆ ಬೇರೆ ಮೂರನೇ ವ್ಯಕ್ತಿ ಜೊತೆ ಅವನು ಏನೇ ಒಂದು ಇನ್ಫಾರ್ಮೇಶನ್ ನ ಲಾಭ ಕೂಡ ಹಂಚ್ಕೊಳ್ಳೋದಿಲ್ಲ. ಹಾಗಿರೋವಾಗ ಲಾಭ ಬಂದ್ರೆ ಎಲ್ಲಾ ಲಾಭ ಅವನಿಗೆ ಬರೋದಾದ್ರೆ ಅವನು ಮತ್ತನ್ನಷ್ಟು ಕಂಪನಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಎಫರ್ಟ್ ಆಗ್ತಾನೆ. ಆಸಕ್ತಿ ಅನ್ನೋದು ಅವನಿಗೆ ಮೀನ್ಸ್ ಮ್ಯಾಕ್ಸಿಮಮ್ ಇನ್ಸೆಂಟಿವ್ ಅವನಿಗೆ ಬರೋದ್ರಿಂದ ಒಂದು ಮೋಟಿವೇಶನ್ ಅನ್ನೋದು ಅವನಿಗೆ ಸಿಗುತ್ತೆ. ಏನು, ನಾನು ಇನ್ನೂ ವರ್ಕ್ ಮಾಡ್ಬೇಕು, ಇನ್ನೂ ಲಾಭನ ಗಳಿಸ್ಬೇಕು ಅನ್ನೋ ಒಂದು ಮೋಟಿವೇಶನ್ ಅವನಿಗೆ ನೇರ ಉತ್ತೇಜನ, ನೇರ ಡೈರೆಕ್ಟ್ ಇನ್ಸೆಂಟಿವ್ ಸಿಗುವಂತದ್ದು. ಅಂದ್ರೆ ಏನು, ಲೈಕ್ a sole proprietor directly reaps the benefit of the all sole recipient of the all the profits. ಅಂದ್ರೆ ಏನು, ಎಲ್ಲಾ ಒಂದು ಪ್ರಾಫಿಟ್ಸ್, ಎಲ್ಲಾ ಒಂದು ಲಾಸ್, he only enjoying the losses or profits. ಅವನೇ ಪ್ರಾಫಿಟ್ ಬಂದು ಅವನೇ ಎಂಜಾಯ್ ಮಾಡ್ಬೇಕಾಗುತ್ತೆ, ಲಾಸ್ ಬಂದು ಅವನೇ ಅದನ್ನ ರಿಸ್ಕ್ ನ ಫೇಸ್ ಮಾಡ್ಬೇಕಾಗುತ್ತೆ. ಅದಕ್ಕಾಗಿನೇ ಸೊ ಡೈರೆಕ್ಟ್ ಇನ್ಸೆಂಟಿವ್ ಅಂದ್ರೆ ಏನು, ಆ ಸೋಲ್ ಪ್ರೊಪ್ರೈಟರ್ ಡೈರೆಕ್ಟ್ಲಿ reaps the benefit of her effort as is the sole recipient of all the profits, and there is no arising the sharing of profits because he or she is a single owner. ಹೌದಾ, ಅವರು ಸಿಂಗಲ್ ಓನರ್ಸ್ ಆಗಿರ್ತಾರೆ, ಅವ್ರಿಗೆ ಬೇರೆಯವ್ರ ಜೊತೆ ಏನೋ ಒಂದನ್ನು ಶೇರ್ ಮಾಡೋದು ನೀಡಿಲ್ಲ. ಪ್ರಾಫಿಟ್ ಆಗ್ಬೋದು, ಲಾಸ್ ಆಗ್ಬೋದು. ಹಾಗಿದ್ದಾಗ ಎಲ್ಲ ಅವನೇ ಮಾಡೋದ್ರಿಂದ ಅವನಿಗೆ ಜೊತೆಗೆ ಅವನೇ ಸ್ವಂತ ಲಾಭನ ತಗೋದಿರುವಾಗ ಅವನೇ ನೇರವಾಗಿ ಉತ್ತೇಜನ ತಗೊಂಡು ಇನ್ನಷ್ಟು ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ವಹಿಸ್ತಾನೆ. ಯಾರು, ಆ ಸೋಲ್ ಟ್ರೇಡರ್ ಸ್ಟೂಡೆಂಟ್ಸ್. ದಿಸ್ ಇಸ್ ದ third advantages of sole trading concern, my dear students. And the fourth one is, my dear students, sense of accomplishment. Sense of accomplishment ಅಂದ್ರೆ ಸಾಧನೆಯ ಭಾವನೆ ಅಂತಾರೆ. Sense of accomplishment means ಸಾಧನೆಯ ಭಾವನೆ. And listen, there is no personal satisfaction involved in the working for himself. And here the knowledge that once is responsible for all the success of the business not only contributes to
self satisfaction, but also instills in the individual of sense of accomplishment. ಅಂದ್ರೆ ಏನಪ್ಪಾ ಅಂದ್ರೆ there is no personal satisfaction involved in working for himself. ಅಂದ್ರೆ ಏನು, ಇಲ್ಲಿ ತನಗಾಗಿ ಕಾರ್ಯನಿರ್ವಹಿಸುವುದರಿಂದ ಮಾಲೀಕರಿಗೆ ವೈಯಕ್ತಿಕವಾಗಿ ತೃಪ್ತಿ ಉಂಟಾಗುತ್ತದೆ. ಹೌದಾ? ಏನಾಗುತ್ತೆ ಅಲ್ಲಿ, there is a personal satisfaction involved in working for himself. ಅಂದ್ರೆ ಏನು, ತನಗಾಗಿ ಕಾರ್ಯನಿರ್ವಹಿಸೋದ್ರಿಂದ ಏನಾಗುತ್ತೆ, ಮಾಲೀಕನಿಗೆ ವೈಯಕ್ತಿಕವಾಗಿ ತೃಪ್ತಿ ಅನ್ನೋದು ಉಂಟಾಗುತ್ತಾ? ಎಸ್, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆದಾಗ ಇದರಿಂದ ಅವನೇನ್ ಮಾಡ್ಬೋದು, ಒಂದು ಸಾಧನೆ, ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ನೋ ಭಾವನೆ ಮತ್ತೆ ಸಾಮರ್ಥ್ಯ ಕೂಡ ಅವನಲ್ಲಿ ಮೂಡುತ್ತೆ ಮೈ ಡಿಯರ್ ಸ್ಟೂಡೆಂಟ್. ಹೌದಾ? ಈಗ ನಾವೇ ತಗೊಳ್ಳಿ, ನಾವೇನೊಂದು ಕೆಲಸ ಮಾಡ್ತಾ ಇದ್ರೆ ಅದರಿಂದ ನಮ್ಗೆ ಏನೋ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅದೇ ನಮ್ಗೊಂದು ಲಾಭ ಬರ್ತಿದೆ, ಸೊ ನಾನೇ ಎಲ್ಲಾ ಕೆಲಸ ಮಾಡ್ತೀನಿ ಅಂದಾಗ ನನಗೆ ಇನ್ನೂ ಸ್ವಲ್ಪ ಏನೋದೊಂದು ಸಾಧನೆ ಮಾಡ್ಬೇಕು, ಏನೋ ಅಚೀವ್ ಮಾಡ್ಬೇಕು ಅಂತ ಅವನ ಸಾಮರ್ಥ್ಯದ ಮೇಲೆ ಅವನಿಗೊಂದು ವಿಶ್ವಾಸ, ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಟ್ ಆಗುತ್ತೆ ಮಾಡಿ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕರಿತೀವಿ. ಸೊ ಅಂದ್ರೆ ಏನು, ಮೀನ್ಸ್ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಾಗುತ್ತೆ ಅಂದ್ರೆ ವರ್ಕಿಂಗ್ ಫಾರ್ ಹಿಮ್ಸೆಲ್ಫ್, ತನಗಾಗಿ ತಾನು ಕೆಲಸ ಮಾಡ್ಕೊಂಡಾಗ ತನ್ನ ಕೆಲಸ ತಾನು ಮಾಡ್ಕೊಂಡು ಅದರಿಂದ ಏನೋ ಒಂದು ಲಾಭ ಬರ್ತಿದೆ ಅಂದ್ರೆ ಅವನಿಗೆ ತೃಪ್ತಿ ಉಂಟಾಗುತ್ತೆ. ಜೊತೆಗೆ ಅದರಿಂದ ಅವನಿಗೆ ಏನಾದ್ರೂ ಮಾಡ್ಬೇಕನ್ನೋ ಸಾಧನೆ ಮಾಡ್ಬೇಕನ್ನೋ ಒಂದು ಭಾವನೆ ಉಂಟಾಗುತ್ತೆ. ಅದರ ಒಂದು ಸಾಮರ್ಥ್ಯ ಕೂಡ ಅವನಿಗೆ ವಿಶ್ವಾಸ ಮೂಡುತ್ತೆ ಸ್ಟೂಡೆಂಟ್ಸ್. ಯಾರಿಗೆ? ನಮ್ಮ ಏಕ ವ್ಯಕ್ತಿ ವ್ಯಾಪಾರಸ್ಥ, ಸೋಲ್ ಟ್ರೇಡಿಂಗ್ ಕನ್ಸರ್ನ್ಗೆ. ಇದು ನಮ್ಮ ಒಂದು ಅನುಕೂಲ ಅಂತಾನೆ ಹೇಳ್ಬೋದು. And the last one is, my dear students, the last advantage is easy of formation and closure. In ಕನ್ನಡ ಸುಲಭ ಸ್ಥಾಪನೆ ಮತ್ತು ವಿಸರ್ಜನೆ ಅಂತ ಕರಿತೀವಿ. ಹೇಗೆ? ನಾನು ಆಲ್ರೆಡಿ ಹೇಳಿದ್ದೆ ಫೀಚರ್ಸ್ ಮಾಡ್ಬೇಕಾದ್ರೆ ಅಲ್ವಾ, ಫಾರ್ಮೇಶನ್ ಅಂಡ್ ಕ್ಲೋಸರ್. ಅಂದ್ರೆ ಇದನ್ನ ಈಸಿಯಾಗಿ ನಾವು ಸ್ಟಾರ್ಟ್ ಮಾಡ್ಬೋದು, ಈಸಿಯಾಗಿ ವೈಂಡ್ ಅಪ್ ಕೂಡ ಮಾಡ್ಬೋದು. ಯಾಕಂದ್ರೆ ದೇರ್ ಇಸ್ ನೋ ನೀಡ್ ಫಾರ್ ಲೀಗಲ್ ಫಾರ್ಮಾಲಿಟೀಸ್. ಹೌದಾ? ಲಿಸರ್ ಇಲ್ಲೇನ್ ಹೇಳಿದ್ದಾರೆ ನೋಡಿ, an important merit of sole proprietorship is the possibility of entering into business with minimum legal formalities. Students, with minimum legal formalities ಅಂದ್ರೆ ಏನು, ಬಿಸ್ನೆಸ್ ಅಲ್ಲಿ ಎಂಟರ್ ಆಗ್ಬೇಕು ಅಂದ್ರೆ ಯಾವುದೇ ಒಂದು ಮಿನಿಮಮ್ ಲೀಗಲ್ ಫಾರ್ಮಾಲಿಟೀಸ್ ನ ಫುಲ್ಫಿಲ್ ಮಾಡಿ ಇಲ್ಲಿ ನಾವು ಈಸಿಯಾಗಿ ಎಂಟರ್ ಆಗ್ಬೋದು. ಯಾವುದರಲ್ಲಿ? ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯಲ್ಲಿ. ದೇರ್ ಇಸ್ ನೋ ಸಪರೇಟ್ ಲಾ ದಟ್ ಗವರ್ನ್ಸ್ ಸೋಲ್ ಪ್ರೊಪ್ರೈಟರ್ಶಿಪ್. ಒಂದು ಸಪರೇಟ್ ಆಗಿ ಒಂದು ಯಾವುದೊಂದು ಕಾನೂನಿನ ನಿಯಮಗಳನ್ನ ಅನುಸರಿಸಬೇಕಾಗಿರೋದಿಲ್ಲ ಯಾರು? ನಮ್ಮ ಏಕ ವ್ಯಕ್ತಿ ವ್ಯಾಪಾರಸ್ಥರು. And also, so it is easy to start and close the business as per wish of the owner. ಅಂದ್ರೆ ಏನು, ಇದನ್ನ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು, ಈಸಿಯಾಗಿ ಕ್ಲೋಸ್ ಮಾಡ್ಬೋದು ಆಸ್ ಪರ್ ದ ವಿಶ್ ಆಫ್ ದಿ ಓನರ್. ಅಂದ್ರೆ ಓನರ್ ಯಾರು? ಸೋಲ್ ಟ್ರೇಡರ್ ನ ಅವನ ಒಂದು ಇಚ್ಛೆಯಿಂದ ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡ್ಕೋಬಹುದು, ಯಾವಾಗ ಬೇಕಾದ್ರೂ ಕ್ಲೋಸ್ ಮಾಡಬಹುದು. ಸ್ಟೂಡೆಂಟ್, ದಿಸ್ ಇಸ್ ದ ಲಾಸ್ಟ್ ಅಡ್ವಾಂಟೇಜಸ್ ಆಫ್ ಇನ್ ಅವರ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಇನ್ನು ಸುಲಭ ಸ್ಥಾಪನೆ ಮತ್ತು ವಿಸರ್ಜನೆ, ಕನ್ನಡದಲ್ಲಿ ಹೇಳೋದಾದ್ರೆ ಈ ರೀತಿಯ ವ್ಯಾಪಾರ ಸಂಸ್ಥೆಯ ಸ್ಥಾಪನೆಗೆ ಕನಿಷ್ಠ ಕಾನೂನಿನ ನಿಯಮಗಳನ್ನ ಅನುಸರಿಸಬೇಕಾಗಿರುವುದಿಲ್ಲ. ಹೌದು, ಹೇಳಿದಲ್ಲ, ದೇರ್ ಇಸ್ ನೋ ಸಪರೇಟ್ ಲಾ ಅಂಡ್ ಗವರ್ನ್ಸ್ ಸೋಲ್ ಪ್ರೊಪ್ರೈಟರ್ಶಿಪ್, ರೈಟ್? ಅಂದ್ರೆ ದೇರ್ ಇಸ್ ನೋ ನೀಡ್ ಫಾರ್ ಸಪರೇಟ್ ಲಾ ಅಂಡ್ ಗವರ್ನ್ಸ್ ಅಂತ. ಅಂದ್ರೆ ಏನು, ನಮ್ಮ ಒಂದು ಕಾನೂನು ನಿಯಮಗಳನ್ನು ನಾವು ಕನಿಷ್ಠ ಅಲ್ವಾ, ಸಂಸ್ಥೆ ಕನಿಷ್ಠ ಕಾನೂನು ನಿಯಮಗಳನ್ನು ಕೂಡ ಅನುಸರಿಸಬೇಕಾಗಿಲ್ಲ. ಯಾಕೆಂದ್ರೆ ಅವನ ಹತ್ರ ದುಡ್ಡಿದ್ರೆ ಸಾಕು, ಅವನೇ ಹೋಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನಾವು ಗೌರ್ಮೆಂಟ್ ಇಂದ ಅಪಾಯಿಂಟ್ಮೆಂಟ್ ತಗೋಬೇಕು, ಲೈಸೆನ್ಸ್ ತಗೋಬೇಕು, ಪರ್ಮಿಷನ್ ತಗೋಬೇಕು ಅನ್ನೋ ಒಂದು ನೀಡ್ ಇರೋದಿಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್, ನೀಡ್ ಇರೋದಿಲ್ಲ, ರೈಟ್? ನೀಡ್ ಇರೋದಿಲ್ಲ. ಅಂಡ್ ಆಲ್ಸೋ ಸೊ ಇದನ್ನ ಸುಲಭವಾಗಿ ತಕ್ಷಣ ಎಲ್ಲಿ ಬೇಕಾದ್ರೂ ಸ್ಥಾಪನೆ ಮಾಡ್ಬೋದು ಅವನು, ಮತ್ತೆ ಎಲ್ಲಿ ಬೇಕಾದ್ರೂ ಅವನ ಇಚ್ಛಾನುಸಾರವಾಗಿ ಅದನ್ನ ಕ್ಲೋಸ್ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸ್ಥಾಪನೆ ಮಾಡ್ಬೋದು, ಯಾವಾಗ ಬೇಕಾದ್ರೂ ಕ್ಲೋಸ್ ಮಾಡ್ಬೋದು. ಇದು ಒಂದು ಅಡ್ವಾಂಟೇಜ್. ಯಾರನ್ನು ಕೇಳೋ ಹಾಗಿಲ್ಲ ಅಲ್ವಾ? ಸೊ ಅವನದೇ ಓನ್ ಬಿಸ್ನೆಸ್ ಆಗಿರುತ್ತೆ, ಅವನೇ ಈಸಿ ಟು ಸ್ಟಾರ್ಟ್ ಅಂಡ್ ಕ್ಲೋಸ್ ದ ಬಿಸ್ನೆಸ್ ಆಸ್ ಪರ್ ದ ವಿಶ್ ಆಫ್ ದ ಓನರ್. This is the last advantages of in our sole trading concern, my dear students, right? These are all the merits of in our sole trading concern, students. And the next is demerits of or disadvantages of sole trading concern. Demerits are disadvantages of in our sole trading concern. ಅಂದ್ರೆ ಏನು? ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯ ಅನುಕೂಲ ಮತ್ತೆ ಅನಾನುಕೂಲಗಳು ಅಂತ. ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯ ಅನಾನುಕೂಲಗಳು ಅಂತ. ಈಗ ನಾನು ಅನುಕೂಲ ಹೇಳ್ತಾ ಹೋದೆ, ಈಗ ಅನಾನುಕೂಲ ಕೂಡ ಹೇಳ್ತೀನಿ.
ವೇರ್ ದೇರ್ ಇಸ್ ಅ ಮೆರಿಟ್ ದಟ್ ಅಂಡ್ ಎಲ್ಲಿ ನಮ್ಗೆ ಮೆರಿಟ್ ಇರುತ್ತೋ ಅಲ್ಲಿ ನಮ್ಗೆ ಡಿಮೆರಿಟ್ಸ್ ಇದ್ದೇ ಇರುತ್ತೆ, ರೈಟ್. ಅಂಡ್ ಇದ್ದಾಗ ಅನುಕೂಲ ಇದೆ ಅಂದ್ಮೇಲೆ ಅದಕ್ಕೆ ಅನಾನುಕೂಲ ಇದ್ದೇ ಇರುತ್ತೆ ಸ್ಟೂಡೆಂಟ್. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆರ್ ದಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್? ದ ಫಸ್ಟ್ ಡಿಸ್ಅಡ್ವಾಂಟೇಜ್ ಈಸ್, the first demerit is limited resources. Limited resources. ಮಿತ ಸಂಪನ್ಮೂಲಗಳು. ಮಿತ ಸಂಪನ್ಮೂಲಗಳು. ಸಿ, ಏನು ಲಿಮಿಟೆಡ್ ರಿಸೋರ್ಸಸ್? ಲಿಸನ್, a resources for a sole proprietor are limited to his or her personal savings and borrowing from others. Bank and other lending institutions may hesitate to extend a long term loan to a sole proprietor. ಅಂದ್ರೆ ಏನಪ್ಪಾ ಅಂದ್ರೆ, ಏಕ ವ್ಯಕ್ತಿಯ ಉಳಿತಾಯ ಸಾಮರ್ಥ್ಯ ಕಡಿಮೆ ಇರುತ್ತೆ ಸ್ಟೂಡೆಂಟ್ಸ್. ಯಾಕಪ್ಪ ಅಂದ್ರೆ ಒಬ್ಬನೇ ಆಗೋದ್ರಿಂದ ಅಲ್ಲಿ ಸ್ಥಳೀಯ ಬ್ಯಾಂಕುಗಳಿಗೆ ಸಹ ಕೂಡ ದೊಡ್ಡ ಪ್ರಮಾಣದಲ್ಲಿ ದೀರ್ಘಾವಧಿ ಸಾಲವನ್ನ ನೀಡಲು ಹಿಂಜರಿಯುತ್ತವೆ, ಅಲ್ವಾ? ಯಾಕೆ ಅಂತಂದ್ರೆ ಅವನೊಬ್ಬನೇ ಆಗಿರ್ತಾನೆ, ಅವ್ನಿಗೇನೋ ಪ್ರಾಬ್ಲಮ್ ಆದ್ರೆ, ಅವನೇ ಡೆತ್ ಆದ್ರೆ, ಇನ್ಸಾಲ್ವೆನ್ಸಿ ಆದ್ರೆ ಏನಾಗುತ್ತೆ, ಬಿಸ್ನೆಸ್ ಕ್ಲೋಸ್ ಮಾಡ್ಬೇಕಾಗುತ್ತೆ. ಅದರಿಂದ ಕೂಡ ಎಲ್ಲ ಒಂದು ಬ್ಯಾಂಕುಗಳು ಕೂಡ ಸೋಲ್ ಟ್ರೇಡಿಂಗ್ಗೆ ಯಾರು ಲೋನ್ ನ ಪ್ರೊವೈಡ್ ಮಾಡೋದಿಲ್ಲ. ಜೊತೆಗೆ ಇದರಿಂದ ಸಾಕಷ್ಟು ಬಂಡವಾಳ ದೊರೆಯದಿರುವುದರಿಂದ ಏನಾಗುತ್ತೆ, ಅವನು ಸಣ್ಣ ಪ್ರಮಾಣದ ವ್ಯವಹಾರವನ್ನ ನಡೆಸುತ್ತಾನೆ. ಹೌದು, ಯಾಕಪ್ಪ ಅಂದ್ರೆ ಮಿತ ಸಂಪನ್ಮೂಲಗಳು ಅಂದ್ರೆ ಟಾಕ್ಸ್ ಅಬೌಟ್ ಫಿನಾನ್ಸ್ ಅಂತ, ಫಿನಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್, ಹಣಕಾಸು. ಸೊ ಏಕ ವ್ಯಕ್ತಿಯ ಉಳಿತಾಯ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಅಲ್ಲಿ ಕಡಿಮೆ ಇರುತ್ತೆ. ಜೊತೆಗೆ ಸ್ಥಳೀಯ ಬ್ಯಾಂಕುಗಳು ಕೂಡ ಅವನಿಗೆ ದೀರ್ಘಾವಧಿ ಸಾಲವನ್ನ ಕೊಡಲು ನಿಲ್ಲೋದಿಲ್ಲ. ಹಾಗಿದ್ದಾಗ ಇದರಿಂದ ಸಾಕಷ್ಟು ಬಂಡವಾಳ ದೊರೆಯದಿರುವುದರಿಂದ ಅವನು ಸಣ್ಣ ಪ್ರಮಾಣದ ವ್ಯವಹಾರವನ್ನ ನಡೆಸ್ತಾನೆ. ಹೌದು, ಯಾಕಪ್ಪ ಅಂದ್ರೆ ಲಿಮಿಟೆಡ್ ರಿಸೋರ್ಸಸ್, ಆ ರಿಸೋರ್ಸಸ್ ಆಫ್ ಸೋಲ್ ಟ್ರೇಡರ್ ಆರ್ ಲಿಮಿಟೆಡ್ ಟು his or her personal savings or borrowing from others. But here a banks and other lending institutions may hesitate to extend a long term loan to a sole proprietor. ಅಂದ್ರೆ ಏನು, ಸೋಲ್ ಪ್ರೊಪ್ರೈಟರ್ಗೆ ಯಾರು ಕೂಡ ಲೋನ್ಸ್ ಅನ್ನ ಪ್ರೊವೈಡ್ ಮಾಡೋದಿಲ್ಲ ಮೈ ಡಿಯರ್ ಸ್ಟೂಡೆಂಟ್. ಕ್ಲಿಯರ್? ಅಂಡ್ ದಿಸ್ ಇಸ್ ದ ಫಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಅವರ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಇದು ನಮ್ಮ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯ ಒಂದು ಅನಾನುಕೂಲ ಅಂತ ಹೇಳ್ಬೋದು. ಯಾಕಂದ್ರೆ ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ, ಲಿಮಿಟೆಡ್ ರಿಸೋರ್ಸಸ್, ಮಿತ ಸಂಪನ್ಮೂಲಗಳ ಒಂದು ಇರುತ್ತೆ. ಅಂಡ್ ನೆಕ್ಸ್ಟ್, ದ ಸೆಕೆಂಡ್ ಡಿಮೆರಿಟ್ಸ್ ಆಫ್ our sole trading concern. The second demerits of no sole trading concern, limited life of business. And ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ ನಿರಂತರ ಅಸ್ತಿತ್ವ ಇರೋದಿಲ್ಲ. ಹೌದಾ? ಎಸ್. ಹೇಗೆ? ಹೌ ಇಟ್ ಪಾಸಿಬಲ್ ಮೈ ಡಿಯರ್ ಸ್ಟೂಡೆಂಟ್ಸ್? Limited life of business, there is no continuity here, there is no continuity of in our sole trading concern, because of a sole trader only owned and managing a business, right? But in the eyes of law, the proprietorship and ownership are consideration once and the same. ಹೌದಾ? ನಾನು ಹೇಳಿದ್ದೆ, ಕಾನೂನಿನ ಮುಖಾಂತರ ಹೋದ್ರೆ ನಾವು ಅಲ್ಲಿ ಮಾಲೀಕ ಮತ್ತೆ ವ್ಯಾಪಾರ ಸಂಸ್ಥೆ ಎರಡೂ ಕೂಡ ಒಂದೇ ಅಂತ ನಾವು ಪರಿಗಣಿಸ್ತೀವಿ. In case death, insolvency, illness of a proprietor affects the business and can lead to its closure. ಅಂದ್ರೆ ಏನಪ್ಪಾ ಅಂದ್ರೆ, ಮಾಲೀಕನ ಮರಣ, ದಿವಾಳಿತನ ಅಥವಾ ಅನಾರೋಗ್ಯದಿಂದ ಸಂಸ್ಥೆಯ ಮೇಲೆ ಏನಾಗುತ್ತೆ, ಪರಿಣಾಮ ಬೀರುತ್ತೆ. ಅದರಿಂದ ಏನಾಗುತ್ತೆ, ಬಿಸ್ನೆಸ್ ನ ಕ್ಲೋಸ್ ಮಾಡ್ಬೇಕಾಗುತ್ತೆ, ವಿಸರ್ಜನೆ ಕೂಡ ಏನಾಗುತ್ತೆ, ಕಾರಣ ಆಗುತ್ತೆ. ಯಾಕಂದ್ರೆ ಇಲ್ಲಿ ಏಕ ವ್ಯಕ್ತಿ ಒಬ್ನೇ ಇರೋದ್ರಿಂದ ಅವನಿಗೆ ಏನೇ ಒಂದು ತೊಂದರೆ ಆದ್ರೂ ಕೂಡ ಬಿಸ್ನೆಸ್ ಕ್ಲೋಸ್ ಆಗುತ್ತೆ. ಯಾರು? ಇನ್ ದ ಐಸ್ ಆಫ್ ಲಾ, ಕಾನೂನಿನ ದೃಷ್ಟಿಯಲ್ಲಿ ನೋಡ್ತಾ ಹೋದ್ರೆ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ ಮತ್ತು ಅದರ ಮಾಲೀಕ ಕೂಡ ಇಬ್ರು ಒಂದೇ ಎಂದು ಪರಿಗಣಿಸ್ತಾರೆ. ಹೌದಾ? And means in the eyes of law, the proprietorship and the owner are considered one and the same. And here death, insolvency or illness of a proprietor affects the business and can lead to its closure. ಅಂದ್ರೆ ಏನು, ಕಾನೂನಿನ ದೃಷ್ಟಿಯಲ್ಲಿ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ ಮತ್ತು ಅದರ ಮಾಲೀಕ ಇಬ್ಬರು ಒಂದೇ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಮಾಲೀಕ ಅನ್ನೋದು ಮೀನ್ಸ್ ಮರಣ ಹೊಂದಿದ್ರೆ, ದಿವಾಳಿ ಆದ್ರೆ, ಲೈಕ್ ಅನಾರೋಗ್ಯದ ಸಮಸ್ಯೆಯಿಂದ ಅವನಿಗೆ ಅನಾರೋಗ್ಯದಿಂದ ಏನಾದ್ರು ಅವನು ತೀರ್ಕೊಂಡ್ರೆ ಅದರ ಪರಿಣಾಮ ನಮ್ಮ ಒಂದು ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯ ಮೇಲೆ ಬೀಳುತ್ತೆ. ಅದರಿಂದ ಬಿಸ್ನೆಸ್ ಕ್ಲೋಸ್ ಮಾಡ್ಬೇಕಾಗುತ್ತೆ ಸ್ಟೂಡೆಂಟ್ಸ್. ಇದು ಏನಾಗುತ್ತೆ, ಇದು ಒಂದು ತೊಂದ್ರೆನೇ ಅಲ್ವಾ?
ಡಿಮೆರಿಟ್ ಆಗುತ್ತೆ ಇದು. And the next one is students, and the next one is unlimited liability. In Kannada, ಅನಿಯಮಿತ ಹೊಣೆಗಾರಿಕೆ ಅಂತ ಕರಿತೀವಿ, right? Here, a major disadvantages of sole proprietorship is that the owner has unlimited liability. ಅಂದ್ರೆ ಏನು, ಅನಿಯಮಿತ ಒಂದು ಹೊಣೆಗಾರಿಕೆ ಯಾರು ತಗೊಂಡಿರ್ತಾರೆ ಇಲ್ಲಿ, ಸೋಲ್ ಪ್ರೊಪ್ರೈಟರ್ ತಗೊಂಡಿರ್ತಾನೆ. So if the business fails to pay back debts to the creditors, if the business fails to pay back debts to the creditors ಅಂದ್ರೆ ಏನು, ಒಂದು ವೇಳೆ ವ್ಯವಹಾರದಲ್ಲಿ ನಷ್ಟ ಉಂಟಾದಾಗ, ವ್ಯವಹಾರದ ಹಣಕಾಸಿನ ಮೇಲೆ ಸಂಪೂರ್ಣವಾಗಿ ಹೊಡೆತ ಬಿದ್ದಾಗ ಏನಾಗುತ್ತೆ, ಸಾಲದ ಮರುಪಾವತಿ ಮಾಡಲು ಅಸಮರ್ಥನಾಗಿರ್ತಾನೆ. ಹೌದಾ, ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗುತ್ತೆ, ತನ್ನ ಸ್ವಂತ ಆಸ್ತಿ ಅನ್ನೋದು ಮಾರಿ ಆದ್ರೆ ಏನ್ ಮಾಡ್ಬೇಕಾಗುತ್ತೆ, ಸಾಲವನ್ನ ತೀರಿಸಬೇಕಾಗುತ್ತೆ ಅಂತ ಹೇಳಿದ್ದೆ. ಫೀಚರ್ಸ್ ಅಲ್ಲಿ ಹೇಳಿದ್ದೆ, ನೆನಪಾಗ್ತಾ ಇದೆಯಾ? ಅನ್ಲಿಮಿಟೆಡ್ ಲಯಬಿಲಿಟಿ ಬಿಕಾಸ್ ಆ ಮೇಜರ್ ಡಿಸ್ಅಡ್ವಾಂಟೇಜಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್, ಇದೊಂದು ಮೇಜರ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ, so here is that the owner has the unlimited liability because of if the business fails to pay back debts to the creditors, they can recover they due to merely from the business assets but also from the personal assets of the proprietor. ಅವನೇನ್ ಸಾಲ ತಗೊಂಡಿರ್ತಾನೋ ಅದನ್ನ ತೀರ್ಸಕ್ ಆಗಿಲ್ಲ ಅಂದ್ರೆ ಬಿಸ್ನೆಸ್ ಎಲ್ಲಾ ಆಸ್ತಿನ ಕೊಡ್ಬೇಕಾಗುತ್ತೆ, ಜೊತೆಗೆ ಅವನ ಸ್ವಂತ ಆಸ್ತಿಗಳು ಕೂಡ ಮಾರಿ ಆದ್ರೂ ಸಾಲನ ತೀರ್ಸ್ಬೇಕಾಗುತ್ತೆ. ಇದು ನಮ್ಮ ಒಂದು ಮೇಜರ್, ತುಂಬಾ ಒಂದು ಅತ್ಯಂತ ಒಂದು ಡಿಮೆರಿಟ್ ಅಂತ ಹೇಳ್ಬೋದು, ಅನಾನುಕೂಲನೇ. ಯಾಕಂದ್ರೆ ಏನೋ ಒಂದು ತೊಂದರೆ ಆದ್ರೆ ಸಾಲನ ತೀರ್ಸಕ್ ಆಗಿಲ್ಲ, ಲಾಭ ಬಂದಿಲ್ಲ ಅಂದ ಪಕ್ಷದಲ್ಲಿ ತನ್ನ ಆಸ್ತಿ, ತನ್ನ ಸಂಸ್ಥೆಯ ಆಸ್ತಿನ ಮಾರಿ ಸಾಲನ ತೀರಿಸಬೇಕಾಗುತ್ತೆ ಸೋಲ್ ಟ್ರೇಡರ್ ಅಂದ್ರೆ ಏಕ ವ್ಯಕ್ತಿ ವ್ಯಾಪಾರಸ್ಥ. And the next, the last demerit is limited managerial ability. Limited managerial ability. And here ಮಿತ ನಿರ್ವಹಣಾ ಸಾಮರ್ಥ್ಯ ಅಂತ ಕರಿತೀವಿ ಸ್ಟೂಡೆಂಟ್ಸ್, ಮಿತ ನಿರ್ವಹಣಾ ಸಾಮರ್ಥ್ಯ. So here see, the owner has to assume the responsibility of varied managerial tasks such as purchasing, selling, financing, etc. The owner has to assume the responsibility of varied managerial tasks such as purchasing, selling, financing, etc. ಅಂದ್ರೆ ಏನು, ಇಲ್ಲಿ ವ್ಯವಹಾರ ಏನ್ ಮಾಡ್ತಾನೆ, ಮಾಲೀಕ ಒಬ್ಬನೇ ಆಗಿರೋದ್ರಿಂದ ಎಲ್ಲಾ ಒಂದು ನಿರ್ವಹಣೆ ಕೂಡ ಅವನೇ ಮಾಡ್ಬೇಕಾಗುತ್ತೆ. ಹೌದಾ, ಅದೇ ಪರ್ಚೇಸಿಂಗ್ ಏನೋ ಒಂದು ಮಾರಾಟ ಮಾಡ್ಬೇಕಾಗಿದೆ, ಖರೀದಿ ಮಾಡ್ಬೇಕಾಗಿದೆ, ಹಣಕಾಸು ನಿರ್ವಹಣೆ ಮಾಡ್ಬೇಕು, ಎಲ್ಲ ಅವನೇ ಮಾಡೋದ್ರಿಂದ it is rare to find an individual who is excels in all the areas. This decision making not be balanced in all the cases. ಅಂದ್ರೆ ಏನು, ಒಬ್ಬನೇ ವಹಿಸ್ಕೊಂಡಿರ್ತಾನಲ್ವಾ, ಅದರಿಂದ ಎಲ್ಲಾ ಕ್ಷೇತ್ರಗಳಲ್ಲಿ ಅವನೇ ಪರಿಣಿತಿನ ಹೊಂದಿರಲು ಸಾಧ್ಯ ಇರೋದಿಲ್ಲ. ಯಾಕಂದ್ರೆ ಈಗ ಒಬ್ಬ ಪರ್ಸನ್ ಏನ್ ಮಾಡ್ತಾನೆ, ಎಲ್ಲಾದ್ರಲ್ಲೂ ಅದ್ರಲ್ಲಿ ನಾವು ಎಕ್ಸ್ಪರ್ಟ್ಸ್ ಅಂತ ಹೇಳಕ್ ಆಗೋದಿಲ್ಲ. ಒಬ್ರು ಪರ್ಚೇಸಿಂಗ್ ಅಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ, ಒಬ್ರು ಅಡ್ವರ್ಟೈಸಿಂಗ್ ಮಾಡಬಹುದು, ಒಬ್ರು ಸೆಲ್ಲಿಂಗ್ಸ್ ಆಗ್ಬೋದು, ಒಬ್ಬರು ಹಣಕಾಸು ನಿರ್ವಹಣೆ ಮಾಡ್ತಾರೆ. ಹೀಗೆ ಒಂದೊಂದರಲ್ಲಿ ಒಬ್ಬೊಬ್ಬ ವ್ಯಕ್ತಿ ಏನು ಪರಿಣಿತ ಆಗಿರ್ತಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಒಬ್ಬನೇ ವ್ಯಕ್ತಿ ಪರಿಣಿತ ಆಗಿರೋದಿಲ್ಲ. ಅದಕ್ಕಾಗಿನೇ ಮಿತ ನಿರ್ವಹಣಾ ಸಾಮರ್ಥ್ಯ ಅನ್ನೋದು ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಯಾಕಂದ್ರೆ ಏಕ ವ್ಯಕ್ತಿ ವ್ಯಾಪಾರಸ್ಥನಿಗೆ ಎಲ್ಲಾ ರೀತಿಯ ಒಂದು ಸ್ಕಿಲ್ಸ್ ಇರುತ್ತೆ ಅಂತ ನಾವ್ ಹೇಳಲಿಕ್ಕೆ ಆಗಲ್ಲ. ಹೌದಾ, ಅವನೇ ಎಲ್ಲಾನು ನೋಡ್ಕೊಳಕ್ಕೂ ಆಗೋದಿಲ್ಲ. ಯಾಕಂತಂದ್ರೆ ಕೆಲವೊಂದು ವಿಷಯ ಅವ್ನಿಗೆ ಗೊತ್ತಿರೋದಿಲ್ಲ ಹೇಗೆ ಮ್ಯಾನೇಜ್ ಮಾಡ್ಬೇಕು ಅಂತ. ಹಾಗಿದ್ದಾಗ ಸೊ ಇದರ ಒಂದು ಪ್ರಾಬ್ಲಮ್ ಇಂದ ಆ ಸಂಸ್ಥೆ ಟೈಮ್ಸ್ ಏನಾಗುತ್ತೆ, ಕ್ಲೋಸ್ ಆಗೋ ಪ್ರಾಬ್ಲಮ್ ಇರುತ್ತೆ. ಇಲ್ಲಾಂದ್ರೆ ಸಾಕಷ್ಟು ಲಾಭನ ಗಳಿಸದೇ ಇರೋದಕ್ಕೂ ಕೂಡ ಕಾರಣ ಆಗುತ್ತೆ ಸ್ಟೂಡೆಂಟ್ಸ್. ಇಲ್ಲ ಅಂದ್ರೆ ನಷ್ಟ ಭಯ ಕೂಡ ಬರ್ಸ್ಬೇಕಾಗುತ್ತೆ. ಯಾಕಂದ್ರೆ ಯಾವ್ದ್ರ ಬಗ್ಗೆ ಐಡಿಯಾ ಇಲ್ಲ ಅಂದ್ರೆ, ಅದ್ರ ಬಗ್ಗೆ ಗೊತ್ತಿಲ್ಲ, ಪರಿಣಿತಿನ ಹೊಂದಿಲ್ಲ ಅಂದಾಗ, ಯಾಕಂದ್ರೆ ಅವನೊಬ್ಬನೇ ಆಗಿರ್ತಾನೆ, ಒಬ್ಬನೇ ಆದ್ರೆ ಎಲ್ಲಾ ನೋಡ್ಕೊಳ್ಳೋದಕ್ಕೆ ಅಸಾಧ್ಯ. ದಿಸ್ ಇಸ್ ದ ಲಾಸ್ಟ್ ಡಿಮೆರಿಟ್ ಸ್ಟೂಡೆಂಟ್ಸ್, ಲಿಮಿಟೆಡ್ ಮ್ಯಾನೇಜರಲ್ ಎಬಿಲಿಟಿ. ಅಂದ್ರೆ ಏನು, ಅಸ್ಯೂಮ್ ಮಾಡ್ಕೊಂಡಾಗ ರೆಸ್ಪಾನ್ಸಿಬಿಲಿಟಿ ತುಂಬಾ ಇರುತ್ತೆ. ಮೇ ಬಿ ಪರ್ಚೇಸಿಂಗ್ ಆಗ್ಬೋದು, ಸೆಲ್ಲಿಂಗ್ ಆಗ್ಬೋದು, ಫಿನಾನ್ಸಿಂಗ್, ಅಡ್ವರ್ಟೈಸಿಂಗ್, ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಶನ್ ಪರ್ಪೋಸ್, ಈ ತರ ಹೋದ್ರೆ ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡೋದು ಒಬ್ಬರ ಕೈಯಲ್ಲಿ ಆಗೋದಿಲ್ಲ. ಎಲ್ಲದರಲ್ಲೂ ಕೂಡ ಎಕ್ಸಲೆನ್ಸ್ ಪರ್ಪಸ್ ಅವನು ಪರ್ಸನ್ ಆಗಿರೋದಿಲ್ಲ, ಬ್ಯಾಲೆನ್ಸ್ ಮಾಡಕ್ಕೆ ಆಗಲ್ಲ. ಆನ್ ದಟ್ ಟೈಮ್ ದ ಕಂಪನಿ ವಿಲ್ ಬಿ ಕ್ಲೋಸ್ಡ್. ಅದೇನಾಗುತ್ತೆ, ಕಂಪನಿ ಪ್ರೊಪ್ರೈಟರ್ ವಿಲ್ ಗೋಯಿಂಗ್ ಟು ವೈಂಡಿಂಗ್ ಅಪ್ ದ ಆರ್ಗನೈಸೇಷನ್. ಅದನ್ನ ಅವನ್ ಏನ್ ಮಾಡಿ ವೈಂಡಿಂಗ್ ಅಪ್ ಮಾಡ್ಬೇಕಾಗುತ್ತೆ, ಕ್ಲೋಸ್ ಮಾಡ್ಬೇಕಾಗುತ್ತೆ. ಬಿಕಾಸ್ ಅರ್ನಿಂಗ್ಸ್ ಇರೋದಿಲ್ಲ, ರಿಸ್ಕ್ ಫೇಸ್ ಮಾಡ್ಬೇಕಾಗುತ್ತೆ, ಪ್ರಾಬ್ಲಮ್ಸ್ ಅರೈಸಸ್ ಆಗ್ತಾ ಇರುತ್ತೆ. This is the last demerit stories. In this class, we are completing merits and demerits of sole trading concern. Finally, we are completing sole trading concern, students.
ನಾನು ಹಿಂದಿನ ಕ್ಲಾಸ್ಗೆ ಆ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆನ ಮುಗಿಸಿದೀನಿ. ನೆಕ್ಸ್ಟ್ ನಾವು ವ್ಯವಹಾರ ಸಂಘಟನೆ ಎರಡನೇ ವಿಧ ಯಾವುದು, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಸ್ಟೂಡೆಂಟ್ಸ್. ಸೊ ಈ ಕ್ಲಾಸಿಗೆ ನಾವು ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯ ಸಂಸ್ಥೆ ಎಂದರೇನು, ಅದರ ಲಕ್ಷಣಗಳೇನು, ಅದರ ಮೆರಿಟ್ಸ್ ಏನು, ಅದರ ಡಿಮೆರಿಟ್ಸ್ ಏನು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. In the next class we are going to start joint Hindu family business. That is the second forms of business organization, student. Right? Thank you guys. Have a nice day.